ವೀಕ್ಷಕರೇ, ಚಿಕ್ಕಬಳ್ಳಾಪುರ ಎಂದರೆ ಬರಪೀಡಿತ ಜಿಲ್ಲೆ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದೆ. ಇಲ್ಲಿ ತೊಳೆಯಲು ನೀರಿಲ್ಲದ ಸ್ಥಿತಿ. ಆದರೆ ಇಲ್ಲೊಮ್ಮೆ ನೋಡಿ, ಹೀಗೆ ರಕ್ತದಾನ ಮಾಡುತ್ತಿರೋ ಈ ಮಹಿಳೆ ಎದ್ದು ಓಡಾಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದಾರೆ. ಆದರೆ ಇವರು ರಕ್ತದಾನ ಮಾಡಲು ಬಂದಿದ್ದಾರೆ ಮಾತ್ರವಲ್ಲ, ರಕ್ತದಾನ ಮಾಡಿದ್ದಾರೆ. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಖುದ್ದು ಬಂದು ರಕ್ತದಾನ ಮಾಡುವ ಸಾಹಸ ಮಾಡುತ್ತಿರೋ ಈ ಮಹಿಳೆ ಇತರೆ ರಕ್ತದಾನಿಗಳಿಗೆ ನಿಜವಾಗಿಯೂ ಸ್ಫೂರ್ತಿ. ಇವರಂತಹ ಅನೇಕ ಮಂದಿ ನಾ ಮುಂದು ತಾ ಮುಂದು ಅಂತ ಬಂದು ಇಲ್ಲಿ ರಕ್ತದಾನ ಮಾಡುತ್ತಿರೋದು ವಿಶೇಷ. ಆಗುತ್ತೆ ಅಲ್ಲ, ನೀವು ಓಡಾಡೋದಕ್ಕೆ ಕಷ್ಟ ಅಂತದ್ದು ನೀವುಗಳು ಬಂದು ಇಲ್ಲಿ ಕೊಡ್ತಿದ್ದೀರಲ್ಲ? ಇಲ್ಲ, ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ. 9th ಓದೋದ್ರಿಂದ ಅಂದ್ಕೊಂಡಿದ್ದೀನಿ. ಬೇರೆಯವರು ಹೇಳ್ತಾ ಇದ್ದರೆ ಬ್ಲಡ್ ಕೊಡಬೇಕು ಅಂತ ಇದೆ. ಬ್ಲಡ್ ಕೊಟ್ಟರೆ ಬೇರೆಯವರು ಮಾರ್ಕೊಳ್ತಾರೇನೋ ಅನ್ನೋದು ಭರವಸೆ ಇತ್ತು. ಮತ್ತು ಹೋಗ್ತಾ ಹೋಗ್ತಾ ಬೇರೆಯವ್ರನ್ನ ತಿಳ್ಕೊಂಡೆ, ರಕ್ತದಾನ ಮಾಡಿದ್ರೆ ಇದಾಗುತ್ತೆ ಅಂತ, ಒಳ್ಳೆಯದಾಗುತ್ತೆ ಅಂತ ಇದು ಮಾಡಿ ಆವಾಗಲಿಂದ ನನಗೂ ಕೊಡಬೇಕು ಅನ್ನೋ ಆಸೆ ಆಯಿತು. ನನಗೆ ಹೆಂಗೂ ನನಗೆ ಇದಾಗಿದೆ. ಬೇರೆಯವ್ರಿಗೆ ಹೆಲ್ಪ್ ಆದರೆ ಅದು ಸ್ವಲ್ಪ ಸಂತೋಷ, ಅವ್ರನ್ನಾದರೂ ನೋಡಿ ಸಂತೋಷ ಪಡಬೇಕು. ಇಲ್ಲ ಸರ್, ಇದೆ ಫಸ್ಟು ಸರ್. ಬೇರೆಯವ್ರಿಗೆ ಕೊಡಿ, ಏನು ಪರವಾಗಿಲ್ಲ, ಒಳ್ಳೆಯದಾಗುತ್ತೆ ಅಂತ. ಕೆವಿ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಅಧ್ಯಕ್ಷರಾದ ಸಿವಿ ವೆಂಕಟರಾಯಪ್ಪನವರ 110ನೇ ಜನ್ಮದಿನ ಹಾಗೂ ಕೆವಿ ಶಿಕ್ಷಣ ಸಂಸ್ಥೆಗಳ ದತ್ತಿ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಸಿವಿವಿ ಕ್ಯಾಂಪಸ್ನಲ್ಲಿ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಈ ರಕ್ತದಾನ ಶಿಬಿರಕ್ಕೆ ನಿರೀಕ್ಷೆಗೂ ಮೀರಿ ರಕ್ತದಾನಿಗಳು ಆಗಮಿಸಿದ್ದರು. ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಬಾಗೇಪಲ್ಲಿ, ವಿಜಯಪುರ ಸೇರಿದಂತೆ ಹೊರಗಿನಿಂದಲೂ ಬಂದ ಅನೇಕ ಮಂದಿ ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು. ಈ ರಕ್ತದಾನಿಗಳನ್ನು ಕಂಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ PN ಕೇಶವರೆಡ್ಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ನೋಡ್ರಿ, CV ವೆಂಕಟರಾಯಪ್ಪನವ್ರನ್ನ ಹೆಸರಿಟ್ಟು ಮಾಡ್ತಾ ಇರೋದ್ರಿಂದ ಅವರ ಅಭಿಮಾನಿಗಳು ಹಿಂದಿನಿಂದಲೂ ಇದ್ದಾರೆ. CV ವೆಂಕಟರಾಯಪ್ಪನವರ ಎಜುಕೇಷನ್ಗೆ ಅವರೇ ಭೀಷ್ಮ. ಅದರಿಂದ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವ್ರ ಹೆಸರು ಭಾಳ ವಾಲಂಟಿಯರಾಗಿ ಓಡಾಡ್ತಾಯಿದೆ. ಇದರಿಂದ ಅವರು ಮೊಮ್ಮಗ ಇವತ್ತಿನ ದಿವಸ ಈ ಬ್ಲಡ್ ಕ್ಯಾಂಪ್ ಮಾಡಿರೋದ್ರಿಂದ ಭಾಳ ಖುಷಿಯಾಗ್ತೈತೆ. ಎಲ್ಲ ದಾನಕ್ಕಿಂತಲೂ ರಕ್ತದಾನ ಅಂತಕ್ಕಂಥದ್ದು ಭಾಳ ಒಳ್ಳೆಯದು ಅಂತ ಎಲ್ಲರೂ ಹೇಳೋದು. ಅದೇ ರೀತಿಯಲ್ಲಿ ಮಾಡಿದ್ದಾರೆ. ವಾಲಂಟಿಯರಾಗಿ ಸುಮಾರು 10,000 ಜನಕ್ಕೆ ಫೋನ್ಗಳು ಮಾಡಿ ಈ ರೀತಿ ಆರ್ಗನೈಸ್ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ, ಸುಲಭದ ಕೆಲಸ ಅಲ್ಲ. ಅವ್ರು ಮಾಡಿದ್ದಾರೆ, ಅವ್ರಿಗೆ ಒಳ್ಳೆಯದಾಗಲಿ. ಇನ್ನೂ ಇನ್ನೂ ಚೆನ್ನಾಗಿ ಮಾಡಿ ಇವತ್ತು 5,000ದಿಂದ 7,000 6,000 ಯೂನಿಟ್ ರಕ್ತ ಕೊಡ್ತಾಯಿದ್ದಾರೆ ವಾಲಂಟಿಯರ್ಗೆ ಬಂದು ಹುಡುಗರು. ಅಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ನವೀನ್. ಅದರಿಂದ ಒಳ್ಳೆಯದಾಗಲಿ ಅಂತ ಕೊಡ್ತೀನಿ. ನಾನು ಬ್ಲಡ್ ಕೊಟ್ಟಿರೋ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟಿದ್ದೀನೋ ಜ್ಞಾಪಕ ಇಲ್ಲ. ಇವಾಗ ಕೊಡೋಕ್ಕೂ ಆಗಲ್ಲ. ಭಾಳ ಸಂತೋಷ ಆಗ್ತೈತಿ. ವಾಲಂಟಿಯರಾಗಿ ಬಂದಿದ್ದಾರಲ್ರಿ ಜನ, ಅದನ್ನು ಇಂಪಾರ್ಟೆಂಟಾಗಿ ನಾವು ನೋಡಬೇಕಾಗ್ತದೆ. ಇಷ್ಟು ಜನ ಬರಬೇಕಾದ್ರೆ ಕಾರಣ ಯಾರು? ನವೀನ್ ಇಷ್ಟ ಅಲ್ಲ ಆರ್ಗನೈಸ್ ಮಾಡಿರೋದ್ರಲ್ಲಿ ತಾನೇ ಬರೋದು. ಇಲ್ಲಿದ್ರೆ ಎಲ್ಲಿ ಬರ್ತಾರೆ ಜನ? ಕೆಲವರು ಬರ್ತಾರೆ ವಾಲಂಟಿಯರಿಂಗ್, ಆದರೆ ಆರ್ಗನೈಸು ಮಾಡಬೇಕು. ಪ್ರತಿಯೊಂದು ಅನುಕೂಲನೂ ಮಾಡಬೇಕಲ್ಲ. ಎಷ್ಟು ಅನುಕೂಲ ಮಾಡಿದ್ದಾರೆ ಅನ್ನೋದು ನೋಡಿರಿ. ಇದನ್ನೆಲ್ಲ ನೋಡಿದ್ರೆ ಭಾಳ ಸಂತೋಷ ಆಗ್ತದೆ. ನೋಡಿರಿ, ಹೇಳ್ತಾ ಇದ್ದೀನಲ್ಲ, 5,000ದಿಂದ 6,000 7,000 ಯೂನಿಟ್ ಅಂತ. ನಡಿ, ಇನ್ನೂ ಜಾಸ್ತಿ ಆಗ್ಬೋದು. ಈ ಜನ ಎಲ್ಲ ಇವನ್ನೆಲ್ಲ ನೋಡಿದ್ರೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಒಂದು ಅನಿಸಿಕೆ ಆಗ್ತದೆ. ಸಮಾಜ ಸೇವೆ ಮೂಲಕ ಖ್ಯಾತಿ ಪಡೆದಿರುವ ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸಿವಿ ವೆಂಕಟರಾಯಪ್ಪನವರು ಚಿಕ್ಕಬಳ್ಳಾಪುರವನ್ನು ಶಿಕ್ಷಣದ ನಗರವಾಗಿ ಮಾಡಲು ಪಣ ತೊಟ್ಟು ಸಂಸ್ಥೆಯನ್ನು ಆರಂಭಿಸಿದರೆ, ಕೆವಿ ನವೀನ್ ಕಿರಣ್ ಅವರು ಅದೇ ಶಿಕ್ಷಣ ಸಂಸ್ಥೆಗಳನ್ನು ಸಮಾಜ ಸೇವೆಗೆ ಒಡ್ಡುವ ಮೂಲಕ ಮತ್ತಷ್ಟು ಪ್ರಖ್ಯಾತಿಗೆ ಪಾತ್ರರಾಗಿದ್ದಾರೆ. ಕೆವಿ ಕ್ಯಾಂಪಸ್ನಲ್ಲಿ ಸಿವಿವಿ ದತ್ತಿ ಜಯಂತಿ, ದತ್ತಿ ದಿನಾಚರಣೆ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಮೆಗಾ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ.
ಕನಿಷ್ಠ 4,000 ಯೂನಿಟ್ ರಕ್ತ ಸಂಗ್ರಹಿಸುವ ಗುರಿ ಹೊಂದಲಾಗಿದೆ. ದತ್ತಿ ಜಯಂತಿ ಅಂಗವಾಗಿ 2002ರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಸಹಕಾರದಲ್ಲಿ ಪ್ರಾರಂಭವಾದ ರಕ್ತದಾನ ಶಿಬಿರ ಮೊದಲ ಬಾರಿಗೆ ಕೇವಲ 25 ಯೂನಿಟ್ ಸಂಗ್ರಹದಿಂದ ಆರಂಭವಾಗಿ ಕಳೆದೆರಡು ವರ್ಷಗಳಿಂದ 2,000 ಯೂನಿಟ್ ತಲುಪಿದೆ. ಆ ಮೂಲಕ ರಕ್ತದಾನದ ಕ್ರಾಂತಿಯನ್ನುಂಟು ಮಾಡುತ್ತಿದೆ. ಇಂದು ನಡೆದ ರಕ್ತದಾನ ಶಿಬಿರದಲ್ಲಿ ಕನಿಷ್ಠ 4,000 ಯೂನಿಟ್ ರಕ್ತ ಸಂಗ್ರಹ ಮಾಡುವ ನಿರೀಕ್ಷೆ ಇದೆ. ಈ ಕುರಿತು ಸಂಸ್ಥೆಯ ಅಧ್ಯಕ್ಷ KV ನವೀನ್ ಕಿರಣ್ ಅವರು ಏನು ಹೇಳುತ್ತಾರೆ, ನೀವೇ ಕೇಳಿ. ಸರ್, ಕಳೆದ 2.5 ತಿಂಗಳಿಂದ ನಮ್ಮ ಇಡೀ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಹಗಲು ಇರಲು ಶ್ರಮಿಸಿದ್ದಾರೆ. ಇದೊಂದು ರೀತಿ ಒಂದು ವರ್ಷ ಪೂರ್ತಿ ಓದಿದಂಥ ವಿದ್ಯಾರ್ಥಿ ಎಕ್ಸಾಮ್ ಬರೆಯೋ ದಿನ ಅಂತ ನಮ್ಗೆ ಅನ್ನಿಸ್ತಾ ಇದೆ ಇವತ್ತು. ಮೊದಲನೇದಾಗಿ ಈಗಾಗಲೇ ಸಮಯ 12:15 ಆಗಿದೆ. ಸುಮಾರು 1,000 ಯೂನಿಟ್ಗಳ ಹತ್ತಿರ ಬರ್ತಾ ಇದ್ದೀವಿ. ನಾವು 900 ದಾಟಿದ್ದೇವೆ ಈಗ ಆಲ್ರೆಡಿ. ನಾವು ಎಲ್ಲ ನೇರ ಪ್ರಸಾರ ನೋಡ್ತಾ ಇರ್ತಕ್ಕಂತಹ ರಕ್ತದಾನಿಗಳು ಯಾರ್ಯಾರಿದ್ದೀರಿ, ನಿಮ್ಮೆಲ್ಲರಿಗೂ ಸಹ ಕೈ ಜೋಡಿಸಿ ಮನವಿಯನ್ನು ಮಾಡ್ತಾ ಇದ್ದೇನೆ. ದಯಮಾಡಿ ಬಂದು ರಕ್ತದಾನ ಮಾಡಿ. ಸರ್, ಕಳೆದ ಬಾರಿ ಕೆಲವರು ಜನರು ತುಂಬ ಹೊತ್ತು ಕಾಯಬೇಕಾಯ್ತು, ವಾಪಸ್ ಹೋದ್ವಿ ಅಂತೆಲ್ಲ ಹೇಳ್ತಾ ಇದ್ರು. ಈ ಬಾರಿ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದೇವೆ. ಯಾರೂ ಒಂದು 5 ನಿಮಿಷ ಕೂಡ ಕಾಯುವಂಥ ಅವಶ್ಯಕತೆ ಇಲ್ಲ. ನೇರವಾಗಿ ಬಂದು ಅವರು ಅರ್ಜಿಯನ್ನು ಬರ್ಕೊಂಡು ನೇರವಾಗಿ BP ಕೌಂಟ್ರಿಗೆ ಹೋಗ್ಬೋದು. BP ಕೌಂಟ್ರ್ ಚೆಕ್ ಆಗ್ತಾ ಇದ್ದಂಗೆ ಗ್ರೂಪಿಂಗ್ ಮಾಡಿಸ್ಕೊಂಡು ನೇರವಾಗಿ ಅವರು ರಕ್ತದಾನ ಕೊಡ್ತಕ್ಕಂಥ ಸ್ಥಳಕ್ಕೆ ಬರ್ಬೋದು. ಯಾವುದೇ ರೀತಿಯಾದಂತಹ ಕಾಯುವಂಥ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ನೇರ ಪ್ರಸಾರ ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಕೈ ಜೋಡಿಸಿ ಬಂದು ರಕ್ತದಾನ ಮಾಡಿ ಅಂತ ಮನವಿಯನ್ನು ಮಾಡ್ತೇನೆ. ತುಂಬ ಸಂತೋಷ ಆಗುತ್ತೆ ಸರ್. ಚಿಕ್ಕಬಳ್ಳಾಪುರದಲ್ಲಿ ಒಂದು ರಕ್ತದ ಜಾತ್ರೆ ನಡೀತಾ ಇದೆ ಇವತ್ತು. ಬಹುಶಃ ಬೇರೆ ಎಲ್ಲ ಕಾರ್ಯಕ್ರಮಗಳಿಗೂ ಜನ ಬರೋದು ಬೇರೆ, ಆದರೆ ರಕ್ತದಾನಕ್ಕೆ ಈ ಪ್ರಮಾಣದಲ್ಲಿ ಜನ ಬರೋದು ಇದು ನಿಜವಾಗ್ಲೂ ಸಹ ಚಿಕ್ಕಬಳ್ಳಾಪುರ ಜನರಲ್ಲಿ ಇರ್ತಕ್ಕಂತಹ ಒಂದು ಜಾಗೃತಿ ಮತ್ತು ಅವರಿಗೆ ಇರ್ತಕ್ಕಂತಹ ಬದ್ಧತೆಯನ್ನು ಇವತ್ತು ತೋರಿಸ್ಕೊಡ್ತಾ ಇದೆ. ಇದು ಯಾರು ಒಬ್ಬರ ಕ್ರೆಡಿಟು ಅಲ್ಲ, ಇದು ಇಡೀ ಚಿಕ್ಕಬಳ್ಳಾಪುರ ಜನತೆಯ ಕ್ರೆಡಿಟು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿರೀಕ್ಷೆ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಸರ್. ನಿರೀಕ್ಷೆ ಇನ್ನೊಂದು 2 ಗಂಟೆ ಸಮಯ ಕಳೆದ್ರೆ ಆಮೇಲೆ ನಮಗೆ ಗೊತ್ತಾಗುತ್ತೆ ಸರ್. ಇಂದು ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಸಂಘ ಸಂಸ್ಥೆಗಳು, ಸಿನಿಮಾ ನಟರು, ಉದ್ಯಮಿಗಳು ವಿಡಿಯೋ ಮೂಲಕ ರಕ್ತದಾನಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಸಂಸ್ಥೆಯ ಶಿಕ್ಷಕರು ಮತ್ತು ಪಠ್ಯೇತರ ಸಿಬ್ಬಂದಿ ಕಳೆದ 1 ತಿಂಗಳಿನಿಂದ ರಕ್ತದಾನದ ಬಗ್ಗೆ ಅರಿವು ಮೂಡಿಸುವ ಕಾಯಕದಲ್ಲಿ ನಿರತರಾಗಿದ್ದಾರೆ. ಶಿಕ್ಷಣ ಸಂಸ್ಥೆಗಳ 400ಕ್ಕೂ ಹೆಚ್ಚು ಸಿಬ್ಬಂದಿ ಪ್ರತಿನಿತ್ಯ 2.5 ತಿಂಗಳ ಶ್ರಮಿಸಿ ರಕ್ತದಾನದ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. 14,000ಕ್ಕೂ ಹೆಚ್ಚು ಜನ ಆನ್ಲೈನ್ ಮೂಲಕ ರಕ್ತದಾನಕ್ಕೆ ನೋಂದಣಿ ಮಾಡಿಕೊಂಡಿದ್ದಾರೆ. ಈ ಎಲ್ಲ ಪ್ರಚಾರದ ಹಿನ್ನೆಲೆಯಲ್ಲಿ ಇಂದು ರಕ್ತದಾನಿಗಳು KV ಕ್ಯಾಂಪಸ್ನತ್ತ ಹರಿದು ಬಂದಿದ್ದು ರಾಷ್ಟ್ರೀಯ ದಾಖಲೆ ಪ್ರಮಾಣದ ರಕ್ತ ಸಂಗ್ರಹವಾಗಿದೆ. ನಮಗೆ ಇಲ್ಲಿ ಕ್ಯಾಂಪ್ ಐತೆ ಅಂತ ಗೊತ್ತಾಯಿತು. ಜೈ ಸಾಹೇಬ್ರು ಹೇಳಿದ್ರು, ಹಂಗಾಗಿ ಇಲ್ಲಿ ಬಂದಿದ್ವಿ. ಎಷ್ಟಾಯ್ತು ಸರಿ ನೀವು ಕೊಡ್ತಾರೆ? ಸರ್, ಇದೇ ಫಸ್ಟ್ ಟೈಮ್ ನಾವು ಕೊಡ್ತಾ ಇದ್ದೀವಿ. ಯಾವತ್ತೂ ಕೊಟ್ಟಿರಲಿಲ್ಲ, ಅದಕ್ಕೆ ಒಂದು ಸಾರಿ ಕೊಡೋಣ ಅಂತ. ಚೆನ್ನಾಗಿದೆ, ಡೊನೇಟ್ ಮಾಡ್ಬೋದು. ನಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಇವ್ರಿಗೆ ಎಲ್ಲರೂ ಬಂದು ಬ್ಲಡ್ ಡೊನೇಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವು ಈ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬ್ಲಡ್ ಕೊಡ್ತೀವಿ. ಸೊ ಬ್ಲಡ್ ಕೊಡೋದು ಭಾಳ ಒಳ್ಳೆಯದು. ಎಲ್ಲರೂ ಕೊಡ್ಬೋದು. ವರ್ಷಕ್ಕೆ 3-4 ಸಾರಿ 5 ಸಾರಿನೂ ಕೊಡ್ಬೋದು ಬ್ಲಡ್. ಏನೂ ಲಾಸ್ ಇಲ್ಲ. ವಿತಿನ್ 1 ವೀಕು ಬ್ಲಡ್ ವಾಪಸ್ ಸರ್ಕ್ಯುಲೇಟ್ ಆಗುತ್ತೆ. ಸೊ ನಾನು ಎಲ್ರಿಗೂ ಹೇಳೋದೇನು ಇಷ್ಟಪಡ್ತೀನಿ ಅಂದರೆ, ಬ್ಲಡ್ ಕೊಡಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ, ಎಮರ್ಜೆನ್ಸಿಲಿರೋರ್ಗೆ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಒಳ್ಳೆಯದು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.